ಒಂದು ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕಿ ಒಂಚೂರು ಸಾಸಿವೆ ಹಾಕಿ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಫುಲ್ ಬರ್ನ್ ಆಗಿಬಿಟ್ಟು ಇದೋಗ್ಬಿಡುತ್ತೆ. ಅದಾದಮೇಲೆ ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ವೆಜಿಟೇಬಲ್ ಕಟ್ ಮಾಡಿರೋ ವೆಜಿಟೇಬಲ್ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಶಾವಿಗೆ ಹುರಿದಿಲ್ಲ, ಇದು ಇವಾಗ ಹುರ್ಕೊತೀನಿ. ನೋಡಿ, ಫ್ರೈ ಆಗದೇ ಇರೋ ಶಾವಿಗೆ ಇದು. ಎಲ್ಲರೂ ನೀರು ಹಾಕ್ಬಿಟ್ಟು ಶಾವಿಗೆ ಹಾಕಿದ್ರೆ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಶಾವಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ಹಾಟ್ ವಾಟರ್ ಅಂದರೆ ನಾನು ಒಂದು ಕಡೆ ಆಲ್ರೆಡಿ ಬಿಸಿನೀರನ್ನ ಇಟ್ಟಿದ್ದೆ. ಹಾಟ್ ವಾಟರ್ನ ಮೀಡಿಯಮ್ಮಾಗಿ ಅದಕ್ಕೆ ಎಷ್ಟು ಬೇಕಷ್ಟು ಅಳತೆ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ಬಿಸಿ ಇದೆ ನೀರು. ಕುದಿ ಬಂತು. ಇದಕ್ಕೆ ಇನ್ನೊಂಚೂರು ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ತುರಿದಿರೋ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸಹ ಹೆಚ್ಚಿಕ್ಕಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೊಂಚೂರು ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಗೈಸ್, ರೆಡಿಯಾಗಿದೆ. ನಾನು ಮಾಡಿರೋ ಶಾವಿಗೆ ಬಂತು. ನೋಡೋಕ್ಕಿಂತ ತುಂಬ ಚೆನ್ನಾಗಿದೆ. ನೋಡೋಣ ತಿನ್ನೋ ಊಟ ಹೇಗಿದೆ ಅಂತ. ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ.